ಹಾಯ್ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೀವು ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಈ ಅವಲಕ್ಕಿ ಮಿಕ್ಸ್ಚರ್ ಅನ್ನ ತಿಂದಿರ್ತೀರಾ. ಈ ನೀವು ಬೇಕರಿಲಿ ಹಾಗೂ ಹೋಟೆಲ್ ಅಲ್ಲಿ ಅಥವಾ ಸಂಜೆ ಹೊತ್ತು ಹೊರಗಡೆ ಹೋದಾಗ ಚಾಟ್ಸ್ ಅಂಗಡಿಲೆಲ್ಲ ನೀವು ತಿಂದಿರ್ತೀರಾ ಅವಲಕ್ಕಿ ಮಿಕ್ಸ್ಚರ್. ಈ ಒಂದು ಅವಲಕ್ಕಿ ಮಿಕ್ಸ್ಚರ್ ಅನ್ನ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ತುಂಬಾ ಗರ್ಗರಿಯಾಗಿ ಸಂಜೆ ಹೊತ್ತು ತಿನ್ನೋದಕ್ಕೆ ಯಾವ ರೀತಿ ಈಸಿಯಾಗಿ ಹಾಗೂ ಆರೋಗ್ಯಕರವಾಗಿ ಮನೆಯಲ್ಲಿ ಮಾಡೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸೋಕೆ ಹೋಗ್ತಾ ಇದೀವಿ. ಹೋದ್ ವಿಡಿಯೋ ನಾವು ಬೇಕರಿ ಸ್ಟೈಲ್ ಅಲ್ಲಿ ಯಾವ ರೀತಿ ಕೋಡ್ಬಳೆ ಮಾಡೋದು ಅಂತ ವಿಡಿಯೋನ ಮಾಡಿದ್ವಿ. ಆ ವಿಡಿಯೋನ ಯಾರು ನೋಡಿಲ್ಲ ದಯವಿಟ್ಟು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನಮ್ಮ ಒಂದು ಚಾನೆಲ್ ಅಲ್ಲಿ ಆ ಒಂದು ವಿಡಿಯೋ ಸಿಗುತ್ತೆ ನಿಮ್ಗೆ. ದಯವಿಟ್ಟು ನೋಡಿ. ಖಂಡಿತವಾಗ್ಲೂ ಬೇಕರಿ ಸ್ಟೈಲ್ ಅಲ್ಲೇ ಒಂದು ಕೋಡ್ಬಳೆ ರೆಸಿಪಿ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ. ಏನೊಂದು ಟಿಪ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ನಾವು ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದೀವಿ. ಅದೇ ರೀತಿ ಮಾಡ್ಕೊಂಡು ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಅವಲಕ್ಕಿ ಮಿಕ್ಸ್ಚರ್ ಅನ್ನ ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಎಷ್ಟೊಂದು ಜನ ವಿಡಿಯೋಸ್ಗಳನ್ನ ನಮ್ಮ ಒಂದು ಚಾನಲ್ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ, ಯಾರು ಕೂಡ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದು ಹಾಗೂ ಲೈಕ್ ಮಾಡೋದು ಶೇರ್ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಗಳು ಏನೇನ್ ಬೇಕು ಅಂತ ನೋಡ್ಕೊಳ್ಬೋಣ. ಮೊದಲನೇದಾಗಿ ಅವಲಕ್ಕಿ ತಗೊಂಡಿದೀವಿ. ನೀವು ನೋಡ್ತಾ ಇರ್ಬೋದು, ಮಾಮೂಲಿ ಅವಲಕ್ಕಿ ಎಲ್ಲ ಮಾಡೋದಕ್ಕೆ ಬಳಸ್ತೀವಲ್ಲ, ಮನೆಯಲ್ಲೇ ಇರುತ್ತಲ್ಲ, ಆ ಒಂದು ಅವಲಕ್ಕಿನೇ ನೀವು ತಗೊಳ್ಳಿ. ಪೇಪರ್ ಅವಲಕ್ಕಿ ಏನ್ ಬೇಕಾಗಲ್ಲ, ಗಟ್ಟಿ ಅವಲಕ್ಕಿನೇ ಸಾಕಾಗುತ್ತೆ. ಈ ಒಂದು ಗಟ್ಟಿ ಅವಲಕ್ಕಿನ ಒಂದು 1/4 kg ಆಗೋಷ್ಟು ತಗೊಂಡಿದೀವಿ. ನಂತರ ಕಡಲೆ ಬೇಕಾಗುತ್ತೆ. ಕಡಲೆ ನೀವು ಒಂದು 100 ಗ್ರಾಮ್ ಆಗೋಷ್ಟು ಕಡಲೆ ತಗೊಂಡ್ರೆ ಸಾಕಾಗುತ್ತೆ. ನಂತರ ಕಡಲೆ ಬೀಜನು ಒಂದು 100 ಗ್ರಾಮ್ ಆಗೋಷ್ಟು ತಗೊಂಡಿದೀವಿ. ನಂತರ ಒಂದು ಬೆಳ್ಳುಳ್ಳಿ, ಒಂದು ಗೆಡ್ಡೆನ ನೀಟಾಗಿ ಬಿಡಿಸಿ ಇಟ್ಕೊಂಡಿದೀವಿ. ನೋಡಿ, ಈ ರೀತಿ ಬಿಡಿಸಿ ಜಜ್ಜಿ ಇಟ್ಕೋಬೇಕು. ಬಿಡಿಸಿ ಜಜ್ಜಿ ಇಟ್ಕೊಂಡಿದೀವಿ. ನೋಡಿ, ಸಿಪ್ಪೆಯನ್ನು ತೆಗಿಯೋಕೆ ಹೋಗಿಲ್ಲ. ನಂತರ ಈ ಒಂದು ಕೊಬ್ಬರಿ ಏನಿದೆ, ಕೊಬ್ಬರಿನ ಒಂದು ಅರ್ಧ ಕೊಬ್ಬರಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀವಿ. ನಂತರ ಒಂದು ಒಣಮೆಣಸಿಕಾಯಿ ಒಂದು 4, ಹಾಗೆ ಒಂದು ಸ್ವಲ್ಪ ಗೋಡಂಬಿ ಆಪ್ಷನಲ್ಲು, ಇಲ್ಲಾಂದ್ರೂ ನಡೆಯುತ್ತೆ. ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕಾಗುತ್ತೆ. ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತಗೊಂಡಿದೀವಿ. ನಂತರ ಒಂದು ಸ್ವಲ್ಪ ಅರಿಶಿನ ಬೇಕಾಗುತ್ತೆ. ಅರಿಶಿನ ತಗೊಂಡಿದೀವಿ. ನಂತರ ಒಂದು ಸ್ವಲ್ಪ ಸೋಂಪು ಬೇಕಾಗುತ್ತೆ. ಸೋಂಪನ್ನು ಕೂಡ ತಗೊಂಡಿದೀವಿ. ನೋಡ್ತಾ ಇರ್ಬೋದು, 1 ಸ್ಪೂನ್ ಆಗೋಷ್ಟು ಸೋಂಪು. ನಂತರ ಒಂದು ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನ್ ಆಗುವಷ್ಟು. ಹಾಗೆ ಅಚ್ಕಾರದ ಪುಡಿ 1 ಸ್ಪೂನ್ ಆಗೋಷ್ಟು ತಗೊಂಡಿದ್ದೀವಿ. ಹಾಗೆ ಲಾಸ್ಟಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ಒಂದು ಸ್ವಲ್ಪ ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದೀವಿ. ನೋಡ್ತಾ ಇರ್ಬೋದು, ಜೀರಿಗೆ ಇದಿಷ್ಟು ಇಂಗ್ರೀಡಿಯೆಂಟ್ಸ್ಗಳು ಬೇಕು. ಜೊತೆಗೆ ಎಣ್ಣೆ ಬೇಕಾಗುತ್ತೆ, ಅಡಿಗೆ ಎಣ್ಣೆ. ನೋಡ್ತಾ ಇರ್ಬೋದು, ಎಣ್ಣೆ ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಕು. ತುಂಬಾ ಕಾದಿರ್ಬೇಕು ಎಣ್ಣೆ. ನೀವೇನಾದ್ರೂ ತುಂಬಾ ಕಾಯ್ದೆ ಇರೋ ಎಣ್ಣೆಗೆ ಹಾಕ್ಬಿಟ್ರೆ ಅವಲಕ್ಕಿ ತುಂಬಾ ಎಣ್ಣೆನ ಕುಡ್ಕೊಬಿಡುತ್ತೆ. ಈಗ ಏನೊಂದು ಅವಲಕ್ಕಿ ತಗೊಂಡಿದ್ರಿ, ಒಂದೊಂದು ಇಡಿನ ನೀಟಾಗಿ ಈ ರೀತಿ ಒಂದೊಂದು ಇಡಿ ಹಾಕೊಳ್ಳಿ. ಈಗ ನೋಡ್ಬೋದು, ಒಂದು ಹಾಕ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಎಣ್ಣೆ ತುಂಬಾ ಕಾದಿರ್ಬೇಕು. ನೋಡಿ, ಒಂದು ಅವಲಕ್ಕಿ ಹಾಕಿದ್ರೆ ಫಾಸ್ಟ್ ಆಗಿ ಮೇಲ್ ಬರ್ತಾ ಇದೆ. ಈಗ ಈ ರೀತಿ ಮೇಲ್ ಬರೋ ರೀತಿ ತುಂಬಾ ಕಾವು ಜಾಸ್ತಿ ಇರಬೇಕು. ಈಗ 1 ಇಡಿ ಅವಲಕ್ಕಿ ಹಾಕೊಂಡು ಫ್ರೈ ಮಾಡ್ಕೋತೀನಿ. ನೋಡಿ, ಈ ರೀತಿ 1 ಇಡಿ ಹಾಕಿದ ತಕ್ಷಣ ಈ ರೀತಿ ಕಾವು ಜಾಸ್ತಿ ಇದ್ರೆ ನೀಟಾಗಿ ಬಂದ್ಬಿಡುತ್ತೆ. ಈಗ ಇಷ್ಟ ಆದ್ರೆ ಸಾಕು. ನೋಡಿ, ಈಗ ಇದನ್ನ ಎತ್ಕೋತೀನಿ. ಕಾವು ಪುನಃ ಕಮ್ಮಿ ಆಗೋಗುತ್ತೆ. ಪ್ರತಿ ಸತಿಗೂ ಕಾವು ಜಾಸ್ತಿ ಮಾಡ್ಕೊಂಡು ಎತ್ಕೋಬೇಕು. ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ, ನೀಟಾಗಿ ಕಾವು ಜಾಸ್ತಿ ಮಾಡ್ಕೊಂಡು ಈ ರೀತಿ ಎತ್ಕೋಬಿಡಿ. ನೋಡಿ, ಈ ರೀತಿ ಕಾವು ಜಾಸ್ತಿ ಮಾಡ್ಕೊಂಡು ಎತ್ಕೋತಾ ಇದೀವಿ. ನೀವೆಷ್ಟು ಬೇಗ ಕಾವು ಜಾಸ್ತಿ ಇರುತ್ತೆ ಅಷ್ಟು ನಿಮ್ಗೆ ಒಳ್ಳೇದು. ಯಾಕಂದ್ರೆ ಅವಲಕ್ಕಿ ಎಣ್ಣೆನ ಕುಡಿಯೋದಿಲ್ಲ. ಈಗ ಪುನಃ ಒಂದು ಸ್ವಲ್ಪ ಇದು ಕಾವು ಜಾಸ್ತಿ ಬರ್ತಾ ಇದೆ. 1-2 ನಿಮಿಷ ಬಿಟ್ಟು ಹಾಕೋಣ, ಕಾವು ಜಾಸ್ತಿ ಆಗ್ಲಿ. ಈಗ ನೋಡ್ಬೋದು, ಕಾವು ಜಾಸ್ತಿ ಆಗ್ತಿದೆ. ಪುನಃ ಇನ್ನೊಂದು ರೌಂಡ್ ಹಾಕೋತಾ ಇದ್ದೀನಿ. ನಾನು ಹೇಳ್ದಂಗೆ ಕಾವು ತುಂಬಾ ಇರಬೇಕು, ಆಗ ಹಾಕೊಳ್ಳಿ. ನೋಡಿ, ಹಿಂಗೆ ಹಾಕಿದ್ರೆ ಈ ರೀತಿ ಬರಬೇಕು ನೀಟಾಗಿ, ಬಬಲ್ಸ್ ಎಲ್ಲವೂ ಕೂಡ. ಆಗ ಎಣ್ಣೆ ಜಾಸ್ತಿ ಕುಡಿಯೋಕೆ ಹೋಗಲ್ಲ ಇದು.
ಇಲ್ಲ ಅಂದ್ರೆ ಎಣ್ಣೆ ಜಾಸ್ತಿ ತಗ್ಬಿಡುತ್ತೆ. ನೋಡಿ ಈ ರೀತಿ ಮಾಡ್ಕೋಬೇಕು. ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ಇದೇ ರೀತಿ ನೀವು ಎಲ್ಲವನ್ನು ತಗೊಂಡಿರೋದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಇರ್ಬೋದು ಫ್ರೆಂಡ್ಸ್, ಈಗ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೊಂಡಿರೋದನ್ನ ಈ ರೀತಿ ಒಂದು ಬೇಸನ್ಗೆ ಹಾಕೊಳ್ಳೋಣ. ಅವಲಕ್ಕಿ ಎಲ್ಲವನ್ನು ಕೂಡ ಈ ರೀತಿ ಹಾಕೋತಾ ಇದೀವಿ. ಈಗ ತಗೊಂಡಿರುವಂತ ಕಡಲೆ ಬೀಜ ಎಲ್ಲವನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈ ರೀತಿ ನೀವು ಜಾಲರಿಗೆ ಹಾಕೋ ಫ್ರೈ ಮಾಡ್ಕೊಳ್ಳೋದ್ರಿಂದ ನೀವು ನೀಟಾಗಿ ಸೀದೋಗದೆ ಇರೋ ರೀತಿ ಫ್ರೈ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ಈ ರೀತಿ ಜಾಲರಿಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳಿ. ಇಲ್ಲ ನೀವು ಎಣ್ಣೆಗೆ ಹಾಕಿ ಎತ್ತೀನಿ ಅಂದ್ರೂ ನಡೆಯುತ್ತೆ. ಆದ್ರೆ ಗೋಲ್ಡನ್ ಕಲರ್ ಬರಬೇಕು. ಗೋಲ್ಡನ್ ಕಲರ್ ಬಂದ್ರೆ ಬರೋಕ್ಕಿಂತ ಜಾಸ್ತಿ ಸೀದ್ಸ್ಕೋಬೇಡಿ. ಗೋಲ್ಡನ್ ಕಲರ್ ಬರೋಕ್ಕಾದ್ರೆ ಎತ್ಕೋಬಿಡಿ ಕಡಲೆ ಬೀಜ ಎಲ್ಲವನ್ನು. ನಾನು ನೋಡಿ ಗೋಲ್ಡನ್ ಕಲರ್ ಬರೋ ರೀತಿ ಎತ್ಕೋತೀನಿ. ಈಗ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಜಾಸ್ತಿ ಇದಾದ್ರೆ ಎಲ್ಲ ಒಂದ್ ಸ್ವಲ್ಪ ಇದಾಗ್ಬಿಡುತ್ತೆ, ಸೀಗ್ದೋದಂಗೆ ಆಗುತ್ತೆ. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜನ. ಕಡಲೆ ಬೀಜ ಫ್ರೈ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಮೀಡಿಯಂ ಉರಿಲೇ ಇದು ಮಾಡಿ. ತುಂಬಾ ಉರಿ ಏನು ಬೇಕಾಗಲ್ಲ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇಷ್ಟಾದ್ರೆ ಸಾಕು. ನಾನು ನಿಮಗೆ ತೋರಿಸ್ತೀನಿ ಕರೆಕ್ಟ್ ಆಗಿದೆ. ತಗೊಂಡಿರುವಂತ ಕೊಬ್ಬರಿನೂ ಕೂಡ ಅಷ್ಟೇ ಗೋಲ್ಡನ್ ಕಲರ್ ಬರೋ ರೀತಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಉರಿನೂ ಕೂಡ ಅಷ್ಟೇ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡಿದೀನಿ. ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಇದನ್ನು ಕೂಡ ಹಾಕೋತಾ ಇದೀನಿ. ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಇದು ಏನಂದ್ರೆ ಸೀದ್ಸ್ಕೊಳಕ್ ಹೋಗ್ಬೇಡಿ, ಆಗ ತಿನ್ನೋದಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿರೋದಿಲ್ಲ. ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋತೀನಿ. ಈಗ ನೀಟಾಗಿ ನೋಡ್ತಾ ಇರ್ಬೋದು, ಏನು ಒಂದ್ 2 ನಿಮಿಷ ಆದ್ರೆ ಸಾಕು, ಗೋಲ್ಡನ್ ಕಲರ್ ಬಂದ್ಬಿಡುತ್ತೆ. ಯಾಕಂದ್ರೆ ಎಣ್ಣೆ ಮೀಡಿಯಂ ಕಾವಲ್ ಇದೆ ಆಲ್ರೆಡಿ, ಆದ್ರಿಂದ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಫ್ರೆಂಡ್ಸ್, ಈಗ ಗೋಲ್ಡನ್ ಕಲರ್ಗೆ ಕೊಬ್ಬರಿನ ಫ್ರೈ ಮಾಡ್ಕೊಂಡಿದೀವಿ. ಹಾಗೆ ಕಡಲೆ ಬೀಜನೂ ಕೂಡ ಫ್ರೈ ಮಾಡಿ ಇಟ್ಟಿದೀವಿ. ಇದನ್ನು ಕೂಡ ಅಷ್ಟೇ ಇದಕ್ಕೆ ಸೇರಿಸ್ಕೊಳ್ಳೋಣ. ಏನೊಂದು ಬೇಸನ್ಗೆ ಅವಲಕ್ಕಿನ ಹಾಕೊಂಡಿದ್ವಿ, ಅದಕ್ಕೆ ಸೇರಿಸ್ಕೊತಾ ಇದೀವಿ. ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿನ ಜಜ್ಜಿಟ್ಟಿರುವಂತ ಬೆಳ್ಳುಳ್ಳಿನ ಇದನ್ನು ಕೂಡ ಹಾಕೊಂಡು ಎಣ್ಣೆಗೆ ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಈಗ ನಾನು ಹಾಕೋತಾ ಇದ್ದೀನಿ. ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ನೋಡ್ಬೋದು, ಗೋಲ್ಡನ್ ಕಲರ್ ಬಂದ್ರೆ ಸಾಕು, ತುಂಬಾ ಫ್ರೈ ಮಾಡ್ಕೋಬೇಡಿ. ಇಲ್ಲಿ ಮೇನ್ ಏನು ಅಂದ್ರೆ ಯಾವುದು ಕೂಡ ಸೀದೋಗ್ಬಾರ್ದು. ಇನ್ ಕೇಸ್ ನೀವು ಸೀಸ್ತಿದ್ದೀರಾ ಅಂದ್ರೆ ಅದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರೋದಿಲ್ಲ. ಅದೇ ಮೇನ್ ಪಾಯಿಂಟ್. ನೋಡಿ, ಗೋಲ್ಡನ್ ಕಲರ್ ಇಷ್ಟ ಆದ್ರೆ ಸಾಕು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅನ್ಕೋತೀನಿ. ಈಗ ನಾನು ತೋರಿಸ್ತೀನಿ. ಎಲ್ಲವನ್ನು ಕೂಡ ಎತ್ಕೋತೀನಿ ಎಣ್ಣೆಯಿಂದ. ಗೋಲ್ಡನ್ ಕಲರು ಬಂದ್ರೆ ಸಾಕು. ತುಂಬಾ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ನೋಡಿ, ಈಗ ನಾನು ನಿಮ್ಗೆ ಝೂಮ್ ಮಾಡಿ ಕೂಡ ತೋರಿಸ್ತೀನಿ. ಒಂದ್ ಸ್ವಲ್ಪ ಎಣ್ಣೆ ಸೋರ್ತಾ ಇದೆ. ನೋಡಿ, ಇಷ್ಟು ಬಂದ್ರೆ ಸಾಕು, ಪರ್ಫೆಕ್ಟ್. ತಗೊಂಡಿರುವಂತ ಕರ್ಬೇವಿನ ಸೊಪ್ಪನ್ನು ಕೂಡ ಅಷ್ಟೇ, ಇದನ್ನು ಕೂಡ ಎಣ್ಣೆಗೆ ಹಾಕಿ ಎತ್ಕೊಳ್ಳೋಣ. ನೀವು ಇದನ್ನು ಒಂದ್ ಸ್ವಲ್ಪ ಎಣ್ಣೆಗೆ ಹಾಕಿ ಸುಮ್ಮನೆ ಹಂಗೆ ಎತ್ಬಿಡಿ ಸಾಕು. ಇದೇನು ಜಾಸ್ತಿ ಟೈಮ್ ತಗೊಳಲ್ಲ. ಎಣ್ಣೆಗೆ ಹಾಕಿದ ತಕ್ಷಣ ಅದು ಬೆರ್ಗಾಗ್ ಆಗ್ಬಿಡುತ್ತೆ. ಅದನ್ನ ಎತ್ಕೊಂಡ್ರೆ ಆಯ್ತು ಅಷ್ಟೇ. ನೋಡಿ, ಇಷ್ಟ ಆದ್ರೆ ಫ್ರೆಂಡ್ಸ್, ತಗೊಂಡಿರುವಂತ ಒಣಮೆಣಸಿಕಾಯಿನೂ ಕೂಡ ಅಷ್ಟೇ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಗೆ ಹಾಕೊಂಡು. ನೋಡಿ, ಒಣಮೆಣಸಿಕಾಯಿನೂ ಕೂಡ 1 ನಿಮಿಷ ಹಿಂಗ ಹಾಕಿ ಸುಮ್ಮನೆ ಎಣ್ಣೆಗೆ ಹಾಕಿ ಹಿಂಗೆ ಎತ್ಬಿಟ್ರೆ ಸಾಕು. ಇಷ್ಟೇ ಸಾಕು. ಇದು ಜಾಸ್ತಿ ಫ್ರೈ ಆದ್ರೆ ಚೆನ್ನಾಗಿರಲ್ಲ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತಗೊಂಡಿರುವಂತ ಗೋಡಂಬಿನೂ ಕೂಡ ಹಾಕೋತಾ ಇದೀನಿ. ಗೋಡಂಬಿ ಕೂಡ ಹಾಕೊಂಡಿದೀನಿ. ಇದು ಕೂಡ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಬಂದ್ರೆ ಸಾಕು. ಈಗ ಗೋಲ್ಡನ್ ಕಲರ್ ಬರುತ್ತೆ ನೋಡಿ. ಗೋಲ್ಡನ್ ಕಲರ್ ಬರೋ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಗೋಲ್ಡನ್ ಕಲರ್ ಬಂದ್ರೆ ಸಾಕು. ನೋಡಿ, ಈಗ ಗೋಲ್ಡನ್ ಕಲರ್ ಬಂದಿದೆ. ಇಷ್ಟು ಬಂದ್ರೆ ಸಾಕು. ಅಷ್ಟು ಬಂದ್ರೆ ಎತ್ತಿಟ್ಕೊಳ್ಳಿ. ಈಗ ತಗೊಂಡಿರುವಂತ ಸೋಂಪನ್ನು ಕೂಡ ಅಷ್ಟೇ, ಅದನ್ನು ಕೂಡ ಈ ರೀತಿ ಒಂದು ಕಾಫಿ ಸೋಸೋ ಜಾಲರಿಲಿ, ಅದು ಸ್ಟೀಲ್ದಾಗಿರ್ಬೇಕು, ಅದ್ರಲ್ಲಿ ಹಾಕೊಂಡು ಎಣ್ಣೆಗೆ ಈ ರೀತಿ ಎಣ್ಣೆಗೆ ಹಾಕೊಂಡು
ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಇಷ್ಟಾದರೆ ಸಾಕಾಗುತ್ತೆ. ಇದನ್ನ ಎತ್ತಿ ಇಟ್ಕೊಳ್ಳೋಣ. ನೋಡ್ಬೋದು ಈಗ ಇಷ್ಟಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನ ಒಂದು ಇದಕ್ಕೆ ಹಾಕೋಣ, ಎತ್ತಿಟ್ಕೊಳ್ಳೋಣ ಸೈಡ್ಗೆ. ಈಗ ನೋಡಿ ಅದಕ್ಕೆ ಹಾಕೋತಾ ಇದ್ದೀವಿ, ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಇದೆಲ್ಲವನ್ನು ಕೂಡ ಈ ಒಂದು ಅವಲಕ್ಕಿ ಮಿಕ್ಸ್ಚರ್ಗೆ ಏನು ಹಾಕೊಂಡಿದ್ವಿ ಬೇಸನ್ಗೆ, ಅದಕ್ಕೆ ಸೇರಿಸ್ಕೋತಾ ಇದ್ದೀವಿ. ನೋಡಿ, ನೀವು ನಂತರ ಕಡಲೆನ ಹಾಕೋಬೇಕಾಗುತ್ತೆ. ಕಡಲೆನ ನೀವು ಫ್ರೈ ಮಾಡೋ ಒಂದು ಸ್ವಲ್ಪ ಹಾಕೋಬೋದು, ಇಲ್ಲ ಹಂಗೆ ಕೂಡ ಹಾಕೋಬೋದು, ಇಲ್ಲ ಬೆಚ್ಚಗೆ ಮಾಡೋ ಕೂಡ ಹಾಕೋಬೋದು. ಈ ಕಡಲೆ ಗರ್ಮಾಗಿದೆ ಅಂತ ನಾವೇನು ಫ್ರೈ ಮಾಡೋದಕ್ಕೆ ಹೋಗಿಲ್ಲ. ಕಡಲೆ ಏನಾರು ಒಂದು ಸ್ವಲ್ಪ ಮೆತ್ತಗಿದ್ರೆ ಒಂಚೂರು ಫ್ರೈ ಮಾಡಿಕೊಂಡು ಅಥವಾ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಂಗೆ ಪಾತ್ರೆಯಲ್ಲಿ ಹಾಕೊಳ್ಳಿ. ನಂತರ ಇದಕ್ಕೆ ಚಿಲ್ಲಿ ಪೌಡರ್ನ ಸೇರಿಸ್ತಿದ್ದೀವಿ, ಒಂದು ಸ್ಪೂನ್ ಆಗೋಷ್ಟು. ನೀವು ಖಾರ ನೋಡಿ ಹಾಕೊಳ್ಳಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ನಂತರ ಜೀರಿಗೆ ಪೌಡರು, ಜೀರಿಗೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀವಿ. ನೀವು ಜೀರಿಗೆನೇ ಪುಡಿ ಮಾಡಿ ಹಾಕೊಳ್ಳಿ, ನಾವಿಲ್ಲಿ ಜೀರಿಗೆನೇ ಹಾಕೊಂಡಿದ್ದೀವಿ ಪುಡಿ ಮಾಡಿ. ನಂತರ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕೊಂಡಿದ್ದೀವಿ, ನೋಡ್ಬೋದು. ನಂತರ ಒಂಚೂರು ಅರಿಶಿನ ಹಾಕೊಳ್ಳಿ, ಒಂಚೂರು ಹಾಕೊಳ್ಳಿ, ಜಾಸ್ತಿ ಏನು ಬೇಡ. ನಂತರ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ಈಗ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀವಿ, ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ನೋಡಿ ನೀಟಾಗಿ ಆಗಿದೆ, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ರುಚಿಗೆ. ಫ್ರೆಂಡ್ಸ್, ಇದನ್ನ ನೀಟಾಗಿ ಈಗ ಮಿಕ್ಸನ್ನು ಮಾಡ್ಕೊಳ್ಳೋಣ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನೀವೇನಾದರೂ ಕಲರಾಗಿ ಬರಬೇಕು ಅಂದರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅಂತ ಬರುತ್ತೆ, ಅದನ್ನು ಸೇರಿಸ್ಕೋಬೋದು. ನೀವು ಆರೋಗ್ಯಕರವಾಗಬೇಕು ಅಂದರೆ ಮಾಮೂಲಿ ನಿಮ್ಮ ಮನೆಯಲ್ಲಿ ಇರುವಂಥ ಖಾರದ ಪುಡಿನ, ಮಾಮೂಲಿ ಚಿಲ್ಲಿ ಪೌಡರ್ನ ಹಾಕೊಂಡ್ರೆ ಕಲರ್ ಒಂದು ಸ್ವಲ್ಪ ಕಮ್ಮಿ ಬರುತ್ತೆ, ಆರೋಗ್ಯವಾಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ, ನೋಡ್ತಾ ಇರ್ಬೋದು. ಆ ಒಂದು ಗರ್ಗರಿಯಾಗಿ ಸೌಂಡು ಕೇಳಿಸ್ತಿದೆ ಅನ್ಕೋತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಅವಲಕ್ಕಿ ರೆಡಿ ಆಗುತ್ತೆ. ನಮ್ಮ ಒಂದು ಅವಲಕ್ಕಿ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇಷ್ಟು ಬಂದರೆ ಸಾಕಾಗುತ್ತೆ. ನೀವು ಕಲರ್ ಬಂದಿಲ್ಲ ಅನ್ಕೋಬಿಡಿ, ತಿನ್ನಿ ಟೇಸ್ಟ್ ಹೆಂಗಿದೆ ಅಂತ ನೋಡಿ. ಕಲರ್ಗಿಂತ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಲರು ಡಿಮ್ ಇರ್ಬೋದು, ಬಟ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ಇಷ್ಟಾದರೆ ಸಾಕು. ಈಗ ಇದನ್ನು ಸರ್ವನ್ನ ಮಾಡ್ಕೊಳ್ಳೋಣ. ಹೇಗಿತ್ತು ಅಂತ ನಾನೇ ಕೂಡ ತಿಂದು ಕೂಡ ನಿಮಗೆ ಹೇಳ್ತೀನಿ ಟೇಸ್ಟು. ನೋಡ್ತಾ ಇರ್ಬೋದು ಅವಲಕ್ಕಿ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಸರ್ವನ್ನು ಕೂಡ ಮಾಡ್ಕೋತಾ ಇದ್ದೀವಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸ್ಬೇಕು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನನ್ನ ಮುಂದೆ ಅವಲಕ್ಕಿ ಇದೆ, ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ಅನ್ಕೋತೀನಿ. ತುಂಬಾ ಅಂದ್ರೆ ತುಂಬಾ ಗರ್ಗರಿಯಾಗಿ ಬಂದಿದೆ. ಈಗ ಹೇಗಿದೆ ಅಂತ ನಾನು ತಿಂದ್ಬಿಟ್ಟು ಹೇಳ್ತೀನಿ. ಪರ್ಫೆಕ್ಟ್ ಆಗಿ ತುಂಬಾ ಆರೋಗ್ಯಕರವಾಗಿ ಮನೇಲೇ ಆಗಿದೆ. ನೀವು ಸೇಮ್ ಯಾವ ರೀತಿ ಹೋಟೆಲ್ ಬೇಕರಿಲೆಲ್ಲ ತಿಂದಿರ್ತೀರಾ ಅದೇ ರೀತಿ ಆಗಿದೆ. ನಿಮ್ಗೆ ಒಂಚೂರು ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಮನೆಯಲ್ಲೇ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೇದು. ತುಂಬಾ ಚೆನ್ನಾಗಿದೆ, ಗರ್ಮ ಆಗಿ. ಸಂಜೆ ಹೊತ್ತಂತೂ ಟೀ ಜೊತೆ ಏಡ್ ಮಾಡಿಸ್ದಂಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ದಯವಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಅನ್ನು ಕೂಡ ಮಾಡಿ. ನಮ್ಮ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಹೊಸದಾದ ವಿಡಿಯೋದ ಜೊತೆ ಫ್ರೆಂಡ್ಸ್.